ಕಾವ್ಯಗಳ ಮೇಲೆ ರಾಜಮಲ್ ಸಿಂಗ್ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯದಲ್ಲಿ ಇದೆ. ಬಂಧ ಅಧಿಕಾರದ 14ನೇ ಮಂಗಲ ಕಲಶ. ಇತಿ ವಸ್ತು ಸ್ವಭಾವಂ ಸ್ವಂ ಜ್ಞಾನಿ ಜಾನಾತಿ ಸ ರಾಗಾದೀನಾತ್ಮನಃ ಕುರ್ಯಾನ್ನಾತೋ ಭವತಿ ಕಾರಕಃ. ಸಮ್ಯಕ್ ದೃಷ್ಟಿ ಜೀವನು ಪೂರ್ವೋಕ್ತ ಪ್ರಕಾರದಿಂದ ದ್ರವ್ಯದ ಸ್ವರೂಪವಾಗಿರುವ ಯಾವ ತನ್ನ ಶುದ್ಧ ಚೈತನ್ಯವಿದೆ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುತ್ತಾನೆ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ರಾಗ ದ್ವೇಷ ಮೋಹರೂಪ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವಿಸುವುದಿಲ್ಲ. ಜೀವದ್ರವ್ಯದ ಸ್ವರೂಪ ಚೈತನ್ಯ ಇದೆ. ಆ ಚೈತನ್ಯದ ಅನುಭವವನ್ನು ಆಸ್ವಾದ ರೂಪವಾಗಿ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವ ಅದರದೇ ಆಸ್ವಾದ ರೂಪ ಅನುಭವ ಮಾಡುವಂಥ ಒಂದು ಪ್ರವೃತ್ತಿ ಅವನಲ್ಲಿ ಉದಿಸಿ ಬಂದಿರುವುದರಿಂದ ಅವ ರಾಗದ್ವೇಷ ಮೋಹ ಯಾವ ಪರಿಣಾಮದ ಅಶುದ್ಧ ಪರಿಣಾಮ ಅದೇ ಚೈತನ್ಯ ಇದೆ, ಅದು ಶುದ್ಧ ಇದೆ. ತನ್ನ ಶುದ್ಧ ಚೈತನ್ಯ ಅಂಥೇಳಿ ಹೇಳಿದ. ಹಾಗಾದ್ರೆ ರಾಗದ್ವೇಷ ಮೋಹಕ ಇಲ್ಲಿ ಪರ ಅಂಥೇಳಿ ಕೂಡ ನಾವಾಗಿ ತಿಳ್ಕೊಳ್ಬೇಕಾಗ್ತಿದೆ. ಅವರು ಅಶುದ್ಧ ಇಟ್ಟಿದ್ದಾರೆ, ಅಶುದ್ಧ ಪರಿಣಾಮ ಇದ್ದಾವೆ. ಅವೇನಿದ್ದಾವೆ? ಪರ ಇದ್ದಾವೆ, ಕರ್ಮದ ಉಪಾಧಿ ಇದ್ದಾವೆ. ಸಮ್ಯಕ್ ದೃಷ್ಟಿ ಯಾರಿಗಂತಾರೋ ಅಂತಂದ್ರೆ, ಜ್ಞಾನಿ ಯಾರಿಗಂತಾರೋ ಅಂತಂದ್ರೆ, ಪರ ಮತ್ತು ಸ್ವದ ಮಧ್ಯದೊಳಗೆ ಭೇದ ಮಾಡಿ ಸ್ವದ ಅನುಭವಶೀಲ ಯಾರು ಇದ್ದಾರೋ, ಪರವನ್ನ ಯಾರ ಸ್ವಭಾವದ ಸ್ವೀಕಾರಪೂರ್ವಕ ಬಿಟ್ಟುಕೊಟ್ಟಿದ್ದಾರೋ ಅವರಿಗೆ ಜ್ಞಾನಿ ಅಂತಾರೆ. ಜ್ಞಾನಿ ಅಂತಂದ್ರೆ ಏನಾದರೂ ವಿಶೇಷ ಪದಾರ್ಥಗಳಿಂದ ವಿಶೇಷ ಜ್ಞಾನ ಇರುವಂಥವ್ರ ಜ್ಞಾನಿ ಹೀಗೆ ಮಾತಿಲ್ಲ. ಮಿಥ್ಯಾತ್ವ ಅವಸ್ಥೆಯೊಳಗ ಜೀವ 11 ಅಂಗ 9 ಪೂರ್ವದ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. 11 ಅಂಗ 9 ಪೂರ್ವದ ಜ್ಞಾನವನ್ನು ಪ್ರಾಪ್ತ ಮಾಡ್ಕೊಳ್ತಾನೆ. ಆದ್ರೆ ಯಾವುದು ಅಶುದ್ಧ ಪರ ಪರಿಣಾಮಗಳಿದಾವೆಯೋ, ಪರ ಇದಾವ್ರಿ, ಅವು ಸ್ವ ಅಲ್ಲ, ಆತ್ಮನೂ ಅಲ್ಲ. ಯಾವ ಶುದ್ಧ ಚೈತನ್ಯ ಇದೆ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸುವುದನ್ನು ಯಾರು ಕಲಿತುಕೊಂಡಿದ್ದಾರೋ ಅಂಥ ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವರುಗಳ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಜೀವದ್ರವ್ಯದ ಸ್ವರೂಪ ಹೇಗಿದೆ? ಜೀವದ್ರವ್ಯದ ಸ್ವರೂಪ ಹೇಗಿದೆ? ಶುದ್ಧ ಚೈತನ್ಯ ಇದೆ. ಇಲ್ಲಿ ಶಬ್ದನಲ್ಲ, ಬೇರೆ ಏನು ಬೇಕಿಲ್ಲ. ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆ. ಯಾವಾಗ? ಯಾವಾಗಲೂ. ಅದರ ವಿಶೇಷತೆ ಇಷ್ಟಿದೆ, ಯಾವಾಗಲೂ ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದ್ರನು ಆ ಶುದ್ಧ ಚೈತನ್ಯದ ಮೂಲಕ ಅಥವಾ ಚೈತನ್ಯ ರೂಪ ಸ್ವರೂಪದ ಮೂಲಕ ನಿರಾಕುಲ ಶಾಂತಿಯ ಸಾಗರ ಸದೃಶವಿರುವಂತಹ ಸ್ವಭಾವದ ಜ್ಞಾನ ಅನುಭೂತಿ ಸ್ವೀಕಾರ ಸಂಜ್ಞಿ ಪಂಚೇಂದ್ರಿಯದೊಳಗನ ಆಗ್ತಿದೆ. ಅದೇ ನಮಗೆ ಹೆಚ್ಚಿಗೆ ಬೇಕ್ರಿ. ಏನು?
ನಮಗೆ ಯಾವುದು ಪ್ರಾಪ್ತಿ ಇದೆಯಲ್ಲ, ಅದರ ಮೂಲಕ ಯಾವ ಕರ್ತವ್ಯ ಮಾಡೋದಿದೆಯಲ್ಲ, ಅದರದ ಪ್ರಜ್ಞೆ ನಮಗೆ ಹೆಚ್ಚೆಚ್ಚಿಗೆ ಬೇಕು. ಜೀವದ್ರವ್ಯದ ಸ್ವರೂಪ ಏನಿದೆ, ಶುದ್ಧ ಚೈತನ್ಯ ಇದೆ. ವಿಷಯ ಲಕ್ಷ್ಯದೊಳಗೆ ತಗೊಳ್ಳೋದು. ಜೀವದ್ರವ್ಯದ ಸ್ವರೂಪ ಏನಿದೆ, ಶುದ್ಧ ಚೈತನ್ಯ ಇದೆ. ನಾನು ಯಾರಿದ್ದೇನೆ? ಜೀವದ್ರವ್ಯನ ಇದ್ದೇನಲ್ಲ. ಇಷ್ಟಂತೂ ಮೊದಲ ಪ್ರಾರಂಭದೊಳಗೆ ಸ್ವೀಕಾರ ಬೇಕು. ವಿಶ್ವದೊಳಗೆ 6 ಜಾತಿಯ ದ್ರವ್ಯ ಇದ್ದಾವೆ. ಅನಂತ ಅನಂತ ದ್ರವ್ಯ ಇದ್ದಾವೆ. ದ್ರವ್ಯಾರ್ಥಾತ್ ತನ್ನ ಗುಣಪರ್ಯಾಯದೊಳಗೆ ಯಾವುದ ಗುಣಪರ್ಯಾಯ ರೂಪದಿಂದ ಯಾವುದು ವಿದ್ಯಮಾನ ಇದೆ ಅಥವಾ ಪರಿಣಮಿಸ್ತಿದೆ, ಅದಕ್ಕೆ ದ್ರವ್ಯ ಅಂತಾರೆ. ಹಾಗಾದರೆ ನಾನು ಆ ವಿಶ್ವದ 6 ಜಾತಿಯ ಅನಂತ ದ್ರವ್ಯಗಳಲ್ಲಿ ಒಂದು ಜೀವದ್ರವ್ಯ ಇದ್ದೇನೆ. ಜೀವದ್ರವ್ಯದ ಸ್ವರೂಪ ಏನಿದೆ, ಶುದ್ಧ ಚೈತನ್ಯ ಇದೆ. ಅರೆ ವಿಷಯದ ಆಕಲನ ಆಗ್ಬೇಕ್ರೆ ವಿಶ್ವದೊಳಗ 6 ಜಾತಿ ಯಾವ ಅನಂತ ದ್ರವ್ಯ ಇದ್ದಾವೆ. ಅವುಗಳಲ್ಲಿ ಒಂದು ಜೀವದ್ರವ್ಯ ನಾನಿದ್ದೇನೆ. ಜೀವದ್ರವ್ಯದ ಸ್ವರೂಪ ಏನಿದೆ, ಶುದ್ಧ ಚೈತನ್ಯ ಇದೆ. ಹಾಗಾದ್ರೆ ಆ ಶುದ್ಧ ಚೈತನ್ಯ ರೂಪದ ಸ್ವರೂಪ ಜೀವದ್ರವ್ಯದೊಳಗೆ ಯಾವಾಗ ಇರ್ತಿದೆ? ಸದಾ ಕಾಲ ಇರ್ತಿದೆ. ಆದ್ರೆ ಜೀವದ್ರವ್ಯದ ಯಾವ ಸ್ವರೂಪ ಶುದ್ಧ ಚೈತನ್ಯ ಇದೆ ಅಲ್ಲ, ಅಲ್ಲ ನಾನು ಜೀವದ್ರವ್ಯ ಇದ್ದೇನೆ, ನನ್ನ ಸ್ವರೂಪ ಶುದ್ಧ ಚೈತನ್ಯ ಇದೆ. ಇದನ್ನು ತಿಳಿದುಕೊಳ್ಳುವಂಥ ಮತ್ತು ಪ್ರಗಟ ರೂಪದಿಂದ ಅನುಭವಿಸುವಂಥ ಯೋಗ್ಯತೆ ಯಾರಿಗಿದೆ? ಸಂಜ್ಞೆ ಪಂಚೇಂದ್ರಿಯಕ್ಕಿದೆ. ನಾನು ಮನುಷ್ಯ ಇದ್ದೇನೆ ಅನ್ನೋದಕ್ಕಿಂತ ಮೊದಲು ಜೀವದ್ರವ್ಯ ಬೇಕ್ರೆ. ಮನುಷ್ಯ ಇದ್ದೇನೆ ಅನ್ನೋದಕ್ಕಿಂತ ಮೊದಲ ಅರ್ಥಾತ್ ಮನುಷ್ಯ ಇದ್ದೇನೆ ಅನ್ನುವುದರಿಂದ ನಮಗೆ ಎಲ್ಲೋ ಒಳಗಡೆ ಆಳದೊಳಗೆ ಈ ಪರ್ಯಾಯ ಪ್ರಾಪ್ತ ಆಗ್ತಾ ಇದ್ದ ಹಾಗೆ ಅಥವಾ ಈ ಪರ್ಯಾಯಕ್ಕೆ ಪರ್ಯಾಪ್ತಿಯ ಪ್ರಾಪ್ತಿ ಆಗ್ತಾ ಇದ್ದ ಹಾಗೆ ಸ್ವೀಕಾರ ಆದದ್ದಿದೆ. ಹಾಗಾದ್ರೆ ಅದನ್ನು ಸ್ವಲ್ಪ ನಾವು ಬುದ್ಧಿಯೊಳಗಿಂದ ಅಗಳಾಡಿಸಬೇಕಾದ್ರೆ, ಅಭಿಪ್ರಾಯದೊಳಗಿಂದ ತೆಗೆದು ಹಾಕಬೇಕಾದ್ರೆ ಬುದ್ಧಿಯ ಮೇಲೆ ಸಂಸ್ಕಾರ ಬೇಕು. ನಾನೇನಿದ್ದೇನೆ? ವಿಶ್ವದೊಳಗೆ ಯಾವಾಗಲೂ ಇರುವಂಥ ಒಂದು ದ್ರವ್ಯ, ಜೀವದ್ರವ್ಯ ಇದ್ದೇನೆ. ಹಾಗಾದ್ರೆ ಆ ಜೀವದ್ರವ್ಯದ ಸ್ವರೂಪ ಏನಿದೆ? ಶುದ್ಧ ಚೈತನ್ಯ ಇದೆ. ಯಾವಾಗ? ಯಾವಾಗಲೂ. ಆದ್ರ ಆ ಜೀವದ್ರವ್ಯನಾದ ನನ್ನ ಅಥವಾ ನಾನು ಸ್ವಯಂ ಜೀವದ್ರವ್ಯ ಇದ್ದೇನೆ. ನನ್ನ ಸ್ವರೂಪ ಒಂದು ಶುದ್ಧ ಚೈತನ್ಯವೇ ಇದೆ. ಈ ಪ್ರಕಾರ ತಿಳಿದುಕೊಳ್ಳುವಂಥ ಯೋಗ್ಯತೆ ಸಂಜ್ಞೆ ಪಂಚೇಂದ್ರಿಯ ದಶ ಜೀವನಿಗೆ ಯಾವಾಗ ಪ್ರಾಪ್ತ ಆಗ್ತಿದೆಯೋ ಆವಾಗನ ಸಾಧ್ಯ ಇದೆ. ನಾನು ಮನುಷ್ಯ ಇದ್ದೇನೆ ಅಂಥೇಳಿ ತಿಳ್ಕೊಳ್ಳುವ ಯಾವ ದಶ ಇದೆ ಅಲ್ಲ ಜೀವದ್ರವ್ಯದ, ಅದ ಸಂಜ್ಞೆ ಪಂಚೇಂದ್ರಿಯ ಇಲ್ಲದೆ ಇರೋ ಎಳೆದೊಳಗೆ ಕೂಡ ಪ್ರಾಪ್ತಿ ಇರ್ತಾರೆ. ಮನುಷ್ಯಗಾದ್ರೆ ಅಸಂಜ್ಞೆ ಇರ್ತಾನೆ. ಇಲ್ಲಿ ಮನುಷ್ಯ ಅಂದ್ರೆ ನಿರ್ದಿಷ್ಟವಾಗಿ ಮನುಷ್ಯ ಅಂತ ಹೇಳಿ ಅಲ್ಲ, ಯಾವುದು ಕರ್ಮಕೃತ ನಾಮಕರ್ಮದ ಉದಯದಿಂದ ಪ್ರಾಪ್ತ ಸಂಯೋಗ ರೂಪ ಶರೀರ ಇದೆಯೋ ಆ ಶರೀರ ರೂಪದಿಂದ ತನ್ನ ಸ್ವೀಕಾರ ಏನಿದೆ ಅದಕ್ಕೆ ಸಂಜ್ಞೀತನದ ಅವಶ್ಯಕತೆ ಇಲ್ಲ. ತಿಳಿತಾ ಇದೆ ಅಂದ್ರೆ ಕರ್ಮದ ಉದಯಜನಿತ ಯಾವ ಸಂಯೋಗ ರೂಪದ ಪ್ರಾಪ್ತ ಶರೀರ ಇದೆ ಆ ರೂಪದ ಅನುಭವ ಮಾಡುವ ಸಲುವಾಗಿ ಸಂಜ್ಞೀತನದ ಅವಶ್ಯಕತೆ ಇಲ್ಲ. ಆ ಸಂಜ್ಞೆಯಲ್ಲಿ ಕೂಡ ಈ ಜೀವ ಪ್ರಾಪ್ತ ದೇಹದ ಅನುಭವವನ್ನ ಮಾಡ್ತಾನೆ ಇರ್ತ. ವಿಶೇಷರೇ ಏನು ವಿಶೇಷ? ಅರೆ ಜೀವದ್ರವ್ಯದ ಯಾವ ಸ್ವರೂಪ ಶುದ್ಧ ಚೈತನ್ಯ ಇದೆಯೋ
ಆ ಶುದ್ಧ ಚೈತನ್ಯ ಸ್ವರೂಪವಂತ ಜೀವ ದ್ರವ್ಯ ನಾನಿದ್ದೇನೆ, ಇದರ ಸ್ವೀಕಾರ ಜ್ಞಾನ ಪ್ರಗಟ ರೂಪದಿಂದ ಅನುಭೂತಿ ಯಾರಿಗೆ? ಸಂಜ್ಞಿ ಪಂಚೇಂದ್ರಿಯ ದಶೆ ಪ್ರಾಪ್ತ ಆಗಿರುವವರಿಗೆ ಮಾತ್ರ ಮಾಡಿಕೊಂಡ್ರೆ ಆಗ್ತಿದೆ ಪರಿಚಯ, ಇಲ್ದಿದ್ರೆ ಇಲ್ಲ. ಉಳಿದದ್ದೆಲ್ಲ ಪರ ಇದೆ. ನಾನು ದೇಹ ಇದ್ದೇನೆ, ದೇಹಕ್ಕೆ ಸಂಬಂಧಿಸಿದ ಯಾವ್ಯಾವ ಅನುಕೂಲ ಪ್ರತಿಕೂಲ ಇದೆಯೋ ಅದರೊಳಗೆ ಸುಖ ದುಃಖದ ಅನುಭವ ಇದೇನಿದೆ, ಇದು ನಿರಂತರ ಈ ಜೀವದಲ್ಲೇ ಅನಾದಿ ಸಂಸ್ಕಾರದ ಕಾರಣದಿಂದ ನಡೀತಾನೇ ಇದೆ. ಹಾಗಾದ್ರೆ ಅದರಿಂದ ಲಾಭ ಏನಿದೆ? ಲಾಭ ಏನಿದೆ? ಅದರಿಂದ ಏನಿದೆ ಲಾಭ? ಅನಂತ ಸಂಸಾರ ನಡೀತಾ ಇದೆ, ಅನಂತ ಸಂಸಾರಕ್ಕೆ ಕಾರಣ ಆಗೋದಿದೆ. ಸಂಸಾರ ಶಬ್ದದ ಅರ್ಥ ಏನ? ಸಂಸರಣ, ನಿರಂತರ 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 ಬದಲಾಗ್ತಾ ಇರುವಂಥ ಅವಸ್ಥೆಯೊಳಗೆ ತನ್ಮಯ ಇರೋದ್ರ ಹೆಸರು ಸಂಸಾರ. ಮಿಥ್ಯಾದೃಷ್ಟಿಯ ವ್ಯಾಖ್ಯಾ ಏನು ಮಾಡಿದ್ರೆ ಎರಡು ಶ್ಲೋಕ ಕಲಶದ ಹಿಂದೆ ಮಿಥ್ಯಾದೃಷ್ಟಿಯ ವ್ಯಾಖ್ಯಾ ಏನು ಮಾಡಿದ್ರು? ಪರ್ಯಾಯದಲ್ಲಿ ರಥನಿದ್ದಾನೆ. ಹಾಗಾದ್ರೆ ಪರ್ಯಾಯದೊಳಗೆ ರಥ ಇರುವುದೇ ಸಂಸಾರದ ಕಾರಣ ಇದೆ. ಪರ್ಯಾಯದೊಳಗೆ ರಥ ಇರುವುದಂಥ ನಿಕೃಷ್ಟ ದಶ ಈ ಅನಂತ ಗುಣಧಾರಿ ಚೈತನ್ಯ ಸ್ವರೂಪ ಜೀವನಿಗೆ ಅತ್ಯಂತ ನಿಂದಾಸ್ಪದ ಇದೆ. ಪರ್ಯಾಯದೊಳಗೆ ರಥ ಇರುವಂಥ ಮಿಥ್ಯಾತ್ವ ಸಂಸಾರ ದಶ ಈ ಜೀವದ ಸಲುವಾಗಿ, ಎಂಥ ಜೀವ? ಚೈತನ್ಯ ಗುಣ ರತ್ನಾಕರನಾದಂಥ ಜೀವದ ಸಲುವಾಗಿ ಅತ್ಯಂತ ನಿಂದಾಸ್ಪದ ಇದೆ ಮತ್ತು ಘೋರ ಅಪರಾಧ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸಮ್ಯಕ್ ದೃಷ್ಟಿ ಜೀವ ಯಾವ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಿದಾವೆಯೋ ಅವುಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ಅವ ಸ್ವಯಂ ಏನದನು? ಸ್ವಯಂ ಏನದನ್ರಿ ಅವ? ಜೀವದ್ರವ್ಯ. ದ್ರವ್ಯದ ಮಹಿಮಾ ಎಷ್ಟಿದೆ ಗೊತ್ತಿದೆ ಅಂದ್ರೆ ನಮಗ? ದ್ರವ್ಯದ ಮಹಿಮಾ ಅರೆ ಅವ ಸ್ವಯಂ ಜೀವ ದ್ರವ್ಯ. ಜೀವ ಇರುವುದೇ ಲೋಕದೊಳಗ ಅದ್ವಿತೀಯ ಲಾಭ ಇದೆ. ಮತ್ತು ದ್ರವ್ಯ ಇರೋದ ಅರೆ ದ್ರವ್ಯ ಯಾವುದಕ್ಕಂತಾರೆ? ದ್ರವ್ಯ ಬೆಲೆ ಬಾಳುವುದು ಯಾವುದಿದೆಯೋ ಅದಕ್ಕೆ ದ್ರವ್ಯ ಅಂತಾರೆ. ಲೋಕದೊಳಗನು ದ್ರವ್ಯ ಅಂತಾರಲ್ಲ ಯಾವುದಕ್ಕ? ಯಾವುದ ಆಸ್ತಿ ಬೆಲೆ ಬಾಳುವಂಥದ್ದು ಇದೆಯೋ ಅದಕ್ಕೆ ದ್ರವ್ಯ. ಹಾಗಾದ್ರೆ ಜೀವ ದ್ರವ್ಯ ಇದ್ದಾಗೆ ಸಮ್ಯಕ್ ದೃಷ್ಟಿ ಜೀವ. ನಾವೇನಿದ್ದೇವೆ? ಮನುಷ್ಯ ಇದ್ದೇವೆ. ಜೀವ ಮನುಷ್ಯದನ್ನೆಂದ್ರೆ ನಿಯಮ ಸಾರದಲ್ಲಿ ಹೇಳಿದ್ದಾರೆ. ಮನುಷ್ಯ, ದೇವ, ನಾರಕಿ, ತಿರಿಯಂಚ ಇವು ಜೀವದ ವಿಭಾವ ಪರ್ಯಾಯದ. ಜೀವದ ವಿಭಾವ ಪರ್ಯಾಯ ಅಂತಾರೆ. ಹಾಗಾದ್ರೆ ಜೀವದ ವಿಭಾವ ಪರ್ಯಾಯ ರೂಪದ ಮನುಷ್ಯ, ದೇವ, ನಾರಕಿ, ತಿರಿಯಂಚ ಅವು ದೇಹ ರೂಪ ಅದವೇನ್ರಿ? ದೇಹ ರೂಪ. ಜೀವದ ವಿಭಾವ ಪರ್ಯಾಯ ಅಂತ ಹೇಳಿ ಹೇಳಿದ್ರು ನೇಮ ಸಾರದೊಳಗೆ 15ನೇ ಗಾಥೆಯೊಳಗೆ. ಎಲ್ಲಿ ಕಾರಣ ಶುದ್ಧ ಪರ್ಯಾಯ ಬಂದಿದೆ ಅಲ್ಲ ಅಲ್ಲಿ ಸ್ಪಷ್ಟಪಡಿಸಿದ್ದೇ ಇದೆ. ಮೂಲ ಗಾಥೆಯೊಳಗಿದೆ 15ನೇ ಗಾಥೆಯೊಳಗೆ. ಏನ? ದೇವ, ಮನುಷ್ಯ, ತಿರಿಯಂಚ, ನಾರಕಿ ಇವು ಜೀವದ ವಿಭಾವ ಪರ್ಯಾಯ. ಜೀವದ ವಿಭಾವ ಪರ್ಯಾಯ ಅಂದ್ರೆ ಇದೇನು ಕಾಣಿಸ್ತಿದೆ ಇದೇನ್ರಿ? ದೇಹನ ಉದ್ಗಲೇನ? ಹಾಗಾದ್ರೆ ಯಾವುದು ವಿಭಾವ ಪರ್ಯಾಯ ಅಂತಂದ್ರೆ ನಾನು ಮನುಷ್ಯ ಇದ್ದೇನೆ, ನಾನು ದೇವಿದ್ದೇನೆ
ಅಂಥೇಳಿ ಯಾವುದರದ ನಿರಂತರ ಅನುಭವ ಇದೆಯಲ್ಲ ಅದು ವಿಭಾವ ಪರ್ಯಾಯ. ಮನುಷ್ಯ ರೂಪದಿಂದ ಆತ್ಮನ ಪ್ರದೇಶಗಳೇನು ಆಗಿದಾವೆ ಅದರ ಹೆಸರು ವಿಭಾವ ಪರ್ಯಾಯ ಅಲ್ಲ. ಆತ್ಮನ ಅರೂಪಿ ಪ್ರದೇಶಗಳ ಮನುಷ್ಯ ಆಕಾರ ಏನು ಧಾರಣ ಮಾಡಿದಾವೆ ಅದರ ಹೆಸರು ವಿಭಾವ ಪರ್ಯಾಯ ಅಲ್ಲ. ಅರೆ ಆಕಾರ ಎಂಥದ್ದರೆ ಇರಲಿ, ಆಕಾರ ಎಂಥದ್ದರೆ ಇರಲಿ, ಆದ್ರ ಅವನಲ್ಲಿ ಅರೂಪಿ ಜ್ಞಾನದೊಳಗ, ಅರೂಪಿ ಸರ್ವ ಪ್ರದೇಶದೊಳಗ ಅರೂಪಿ ಅನುಭವ ಆಗ್ತಾ ಇದೆ. ನಾನು ಮನುಷ್ಯ ಇದ್ದೇನೆ, ಅದು ವಿಭಾವ ಪರ್ಯಾಯ ಇದೆ. ಅರೆ ವಿಭಾವ ಪರ್ಯಾಯ ದೇಹಾಶ್ರಿತ ಇಲ್ಲ. ವಿಭಾವ ಪರ್ಯಾಯ ದೇಹಾಶ್ರಿತ ಇಲ್ಲ. ಅವ ತಾನೇ ವಿಭಾವ ಪರ್ಯಾಯ ರೂಪದಿಂದ ಪರಿಣಮನ ಮಾಡುವ ವೇಳೆದೊಳಗ ಅದರ ಪರಿಚಯವನ್ನ ಮಾಡಿಸಿಕೊಡ್ತಾರೆ. ಮನುಷ್ಯ ದೇಹ ಧಾರಣ ಮಾಡಿರುವುದರಿಂದ ಅವು ಮನುಷ್ಯತನದ ಅನುಭವ. ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ ಅನುಭವ ಯಾವುದರಿಂದ ಇದೆ? ಬಂಧ ಅಧಿಕಾರ ಇದೆ ರೀ. ಬಂಧದ ಅಧಿಕಾರವನ್ನು ನಡೆಸೋದಿದೆ. ಬಂಧದ ಅಧಿಕಾರವನ್ನು ತನ್ನ ಬುದ್ಧಿಯ ಮೇಲಿಂದ ತನ್ನ ಮೇಲಿಂದ ಕತ್ತರಿಸಿ ಹಾಕೋದಿದೆ. ಬಂಧದ ಅಧಿಕಾರ ಜೀವದ ಮೇಲೇನು ನಡೀತಾ ಇದೆ ಆ ಅಧಿಕಾರವನ್ನ ಕತ್ತರಿಸಿ ಹಾಕೋದಿದೆ. ಸಮ್ಯಕ್ ದೃಷ್ಟಿ ಜೀವ ಯಾವುದರ ಅನುಭವ ಮಾಡ್ತಾನೋ? ಜೀವ ದ್ರವ್ಯದ ಯಾವ ಸ್ವರೂಪ ಇದೆ, ಶುದ್ಧ ಚೈತನ್ಯ, ಅದರ ಅನುಭವವನ್ನ ಆಸ್ವಾದ ರೂಪದಿಂದ ಮಾಡುವ ಕಾರಣದಿಂದ ಅವ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನ ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವಿಸುವುದಿಲ್ಲ. ಲಕ್ಷ್ಯದೊಳಗೆ ತಗೊಳ್ಬೇಕ್ರಿ, ಜೀವದ್ರವ್ಯದ ಸ್ವರೂಪ ಮನುಷ್ಯ ಅಲ್ಲ. ಜೀವದ್ರವ್ಯದ ಸ್ವರೂಪ ಶ್ರೀಮಂತ, ಸುಂದರ, ಬಲವಂತ, ಗುಣವಂತ ಅಲ್ಲ. ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆ. ಹಾಗಾದ್ರೆ ಯಾರ ತನ್ನನ್ನ ಜೀವದ್ರವ್ಯ ಅಂತ ಹೇಳಿ, ಅರೆ ರೇ, ಜೀವನ ಎಷ್ಟು ಲಾಭಪ್ರದ ಇದೆ, ಜೀವನ ಎಷ್ಟು ಅಸಾಧಾರಣ ಇದೆ, ಅದರಲ್ಲಿ ಮತ್ತು ದ್ರವ್ಯ ರೀ. ಇದು ಲಕ್ಷ್ಯದೊಳಗೆ ತಗೊಳ್ಳೋದು ಪ್ರಭು. ವಿಶ್ವದ ಅನಂತ 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 ದ್ರವ್ಯಗಳಲ್ಲಿ ನಾನು ಜೀವನ್ನುವಂಥ ದ್ರವ್ಯ ಇದ್ದೇನೆ. ನಾನು ವಸ್ತು, ಬೆಲೆಬಾಳುವ ವಸ್ತು, ನಾಶದಿಂದ ರಹಿತ ವಸ್ತು. ಯಾವುದರದ್ದು ಸಹಾಯದ ಅಪೇಕ್ಷೆನೇ ಇಲ್ಲ ಅಂಥ ವಸ್ತು, ಅಂಥ ದ್ರವ್ಯ. ಅದರಲ್ಲೇ ಕೂಡ ಜೀವದ್ರವ್ಯ ನಾನಿದ್ದೇನೆ. ಇದು ತಿಳಿಬೇಕಾದ್ರೆ ನಿಜವಾಗಿ ನಿಜವಾಗಿ ಯಾವ ಆತ್ಮನ ವೀರ್ಯ ಗುಣ ಇದೆಯಲ್ಲ, ಆ ವೀರ್ಯ ಗುಣ ಸುಪ್ತಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರಬೇಕು. ನಮ್ಮನ್ನು ನಾವು ಏನೇನು ಎಷ್ಟು ಸುಲಭವಾಗಿ ತಿಳಿತೇವ್ರಿ. ರೋಗಿ ಅಂಥೇಳಿ ತಿಳಿತೇವೆ, ಗ್ರಾಹಕ ಅಂಥೇಳಿ ತಿಳಿತೇವೆ, ಪ್ರಯಾಣಿಕ ಅಂಥೇಳಿ ತಿಳಿತೇವೆ, ಸೇವಕ ಅಂಥೇಳಿ ತಿಳಿತೇವೆ, ಮಾಲೀಕ ಅಂಥೇಳಿ ತಿಳಿತೇವೆ. ಏನೆಲ್ಲ ಎಷ್ಟು ಸುಲಭವಾಗಿ. ಆದ್ರೆ ಆ ಏನೆಲ್ಲದಿಂದ ಅನಂತ ಕಾಲದೊಳಗೆ ತಿಳಿಯದೇ ಇರುವಂಥ ಒಂದು ಅಪೂರ್ವ ಕಾರ್ಯ ಈ ಸಂಜ್ಞೆ ಪಂಚೇಂದ್ರಿಯ ದಶೆಯೊಳಗೆ ಆಗಬೇಕಾಗಿದೆ. ಏನ? ನಾನು ಜೀವದ್ರವ್ಯಿದ್ದೇನೆ. ದ್ರವ್ಯದ ವ್ಯಾಖ್ಯಾ ಏನಿದೆ? ಗುಣಪರ್ಯಾಯಗಳ ಸಮೂಹ. ಯಾವಾಗಲೂ ಗುಣಪರ್ಯಾಯ ಗುಣಪರ್ಯಾಯ ಗುಣಪರ್ಯಾಯ. ಯಾವಾಗಲೂ ಸತ್ತಾರೂಪದಿಂದ ಇರೋದು, ಯಾವಾಗಲೂ ತನ್ನ ಅರ್ಥಕ್ರಿಯೆಯನ್ನು ಮಾಡ್ತಾ ಇರೋದು, ಯಾವಾಗಲೂ ಪರಿಣಮನ ಪರ್ಯಾಯ ರೂಪದಿಂದ ಪರಿಣಮಿಸ್ತಾ ಇರೋದು. ಎಂಥ ಜೈನ ದರ್ಶನ ಇದೆ. ಜೈನ ದರ್ಶನದ ಪ್ರತಿಪಾದಕರು ಎಂಥ ಪ್ರತಿಭಾವಂತರು ಇದ್ದಾರೆ.
ದ್ರವ್ಯದ ಸ್ವರೂಪ, ಗುಣದ ಸ್ವರೂಪ, ಪರ್ಯಾಯದ ಸ್ವರೂಪ, 6 ಸಾಮಾನ್ಯ ಗುಣಗಳ ಸ್ವರೂಪ ಇಷ್ಟು ತಿಳಿಸಿಕೊಟ್ಟಿರುವಂಥ ನಮ್ಮ ಜೈನ ದರ್ಶನಕಾರರ ನಿಜವಾಗಿನ 3 ಕಾಲದಲ್ಲೂ ಈ ಜೀವದ ಸಲುವಾಗಿ ಏನಿದ್ದಾರೆ? ಆದರ್ಶ ಪರಮ ಉಪಕಾರಕ ಇದ್ದಾರೆ. ನೋಡ್ರಿ, ನಮ್ಮನ್ನ ಯಾರ್ಯಾರು ಏನೇನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಹೇಳುವ ಹಾಗೆ ನಾನು ಸ್ವಯಂ ತಿಳ್ಕೊಳ್ತಾ ಇದ್ದೇನೆ, ಅದು ಮುಖ್ಯ. ಆದರೆ ಸರ್ವಜ್ಞ ಪ್ರಭು ನನ್ನನ್ನು ಏನಂತ ಹೇಳಿದರು, ಅದನ್ನು ನಾನು ತಿಳ್ಕೊಳ್ಳಿಲ್ಲ, ಅದು ನನಗೆ ಮುಖ್ಯ ಆಗಲಿಲ್ಲ ಅಂಥೇಳಿ ನಾನು ಪರಾಧೀನ ಕರ್ಮದಿಂದ ಬದ್ಧ ದೇಹಧಾರಿ ಆಗಿದ್ದೇನೆ. ದುಃಖದ ಅನುಭವ ನಿರಂತರ ಮಾಡ್ತಾ ಇದ್ದೆ. ನಾಮ ಅನೇಕ ಥರ ಹೇಳಿದ್ರಲ್ಲ, ಏನು ಹೇಳಿದ್ರು? ಪರಘರ ಫಿರತ ಬಹುದಿನ ಬೀತೆ ನಾಮ ಅನೇಕ ಥರ. ಎಷ್ಟು ಇನ್ನೊಬ್ಬರ ಮನೆಯೊಳಗೆ ಹೋಗೋದ್ರಿ, ಪರಘರ ಫಿರತ, ಅಲ್ಲಿಂದ ಹೊಡೆದು ಹಾಕಿರು ಇನ್ನೊಂದು ಮನೆಯೊಳಗೆ ಹೋಗೋದು, ಅಲ್ಲಿಂದ ಹೊಡೆದ ಹೌದು, ಹಾಗೆ ಇದೇನಿಲ್ರಿ. ಏನಿದೆ ಅದೇ ಕರ್ಮ ಎಲ್ಲೆಲ್ಲಿ ತಗೊಂಡು ಹೋಗ್ತಿದೆಯೋ ಅಲ್ಲಿ ಹೋಗ್ತೀವಿ. ಏನಿದೆ ನಮ್ದು ಸತ್ತ, ನಮ್ದು ಅಸ್ತಿತ್ವ, ಸಮ್ಯಕ್ ದೃಷ್ಟಿ ಯಾರಿಗಂತಾರೆ? ಯಾವ ಸಮ್ಯಕ್ ದರ್ಶನದಿಂದ ಈ ಜೀವನ ಸಫಲ ಆಗೋದಿದೆ? ಯಾವ ಸಮ್ಯಕ್ ದರ್ಶನ? ನಾನು ಜೀವ ದ್ರವ್ಯಿದ್ದೇನೆ, ಮಹಾನ ವೀರ್ಯ ಜಾಗೃತಾದಂಥ ಜೀವ ಸ್ವೀಕಾರ ಮಾಡ್ತಾನೆ, ಸಹಜ ಸ್ವೀಕಾರ ಮಾಡ್ತಾನೆ. ರೋಗಿ, ಸೀರಿಯಸ್, ಕ್ರೋಧಿ ಸಹಜ ಸ್ವೀಕಾರ ಮಾಡ್ತಾನೋ ಅಥವಾ ಇಲ್ರಿ? ಎಷ್ಟು ನಿಂದಾಸ್ಪದ ಇದೆ ಈ ಜೀವ ಅನ್ನುವಂಥ ಚೈತನ್ಯ ಗುಣ ರತ್ನಾಕರನಿಗೆ. ಹಾಗಾದ್ರೆ ಆ ನಿಂದಾಸ್ಪದವಾದಂಥ ಕಾರ್ಯದಿಂದ, ಸ್ಥಾನದಿಂದ ಮೇಲೆದ್ದು ಬರೋದು ಅಥವಾ ಇಲ್ರಿ? ಬರಕಬೇಕು ಅಥವಾ ಇಲ್ರಿ? ಈ ಜೀವನ ಯಾವುದರ ಸಲುವಾಗಿದೆ? ಏನೇನೋ 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 ಅನ್ನಿಸಿಕೊಂಡು ಏನೇನೋ ಅನುಭವ ಮಾಡಿ ಒಂದು ದಿವಸ ಅಭಾವಾಗಿ ಹೋಗೋದ್ರ ಸಲುವಾಗಿದೆ ಈ ಜೀವನ, ಈ ಮನುಷ್ಯ ಜೀವನ. ಅದರ ಸಲುವಾಗಿ ಏನೇನೋ ಅನ್ನಿಸ್ಕೊಂಡು ಯಾರ್ಯಾರೋ ಏನೇನೋ ಅಂದರು. ಅಂದ್ರೇನ್ರಿ? ಹುಚ್ಚಂದ್ರು, ಮೂರ್ಖಂದ್ರು, ಅಜ್ಞಾನಿ ಅಂದ್ರು, ಕ್ರೋಧಿ ಅಂದ್ರು, ಅಭಿಮಾನಿ ಅಂದ್ರು, ದುಷ್ಟ ಅಂದ್ರು, ಪಾಪಿ ಅಂದ್ರು, ಚೋರ್ ಅಂದ್ರು, ವ್ಯಸನಿ ಅಂದ್ರು. ಅಂದ್ರೇನಿಲ್ರಿ? ಅಂದ್ರು, ಆದ್ರೂ ಏನು ಉಪಯೋಗ ಆಗಲಿಲ್ರಿ? ಆಗಲಿಲ್ಲ. ನಿಜವಾಗಿರಿ, ಬುದ್ಧಿವಂತಂದ್ರು, ಡಿಗ್ರಿ ಹೋಲ್ಡರ್ ಅಂದ್ರು, ಗೋಲ್ಡ್ ಮೆಡಲಿಸ್ಟ್ ಅಂದ್ರು, ಒಂದೇನು ಎರಡ್ರಿ? ನಾನಾ ಪ್ರಕಾರದ ಅನ್ನುವಿಕೆ, ನಾಮ ಅನೇಕ ಥರ. ಪರಘರ ಫಿರತ ಬಹುದಿನ ಬೀತೆ. ಬಹು ಅಂದ್ರೆ ಎಷ್ಟು? ಬಹು ಅಂದ್ರೆ ಎಷ್ಟು? ಅನಂತ ಅನಂತ. ಒಂದ್ ದಿವಸ ಇಲ್ಲಾಗಿ ಹೋಗವ್ರಿ, 4 ದಿವಸ ನೆನಪಿರುವುದಿಲ್ರಿ. ಹೋದ್ಮೇಲೆ ಬೇಕಾದಂಥ ಕಾರ್ಯ ಮಾಡಿರ್ರಿ, ಹೋದ್ಮೇಲೆ ಅರೆ ತಾನೇನಿದ್ದನನ್ನೋದು ತನಗೆ ಒಂದು ಸಮಯದೊಳಗೆ ಮರೆತು ಹೋಗ್ತಿದೆ ಅಂದಮೇಲೆ ಅವರೆಲ್ಲ ನೆನಪಿಟ್ಕೊಂಡು ಮಾಡೋದ್ರೆ ಏನಿದೆ? ತಾನು ಏನಿದ್ದೆ ಅನ್ನೋದು ತನಗೆ ಒಂದೇ ಒಂದು ಸಮಯದೊಳಗೆ ಎಲ್ಲವೂ ವಿಸ್ಮರಣೆಯಾಗಿ ಹೋಗ್ತಿದೆ. ಆದ್ರೆ ನಾನು ಜೀವದ್ರವ್ಯ ಇದ್ದೇನೆ ಅಂಥೇಳಿ ಯಾವ ಧೈರ್ಯದಿಂದ, ಅನಂತ ವೀರ್ಯದ ಒಂದು ಅಂಶ ಪ್ರಕಟ ಆಗುವುದರಿಂದ ಯಾವ ಸ್ವೀಕಾರ ಮಾಡಿದನೋ ಅವನಿಗೆ ಮರೆತು ಹೋಗೋದನ್ನ ಇಲ್ರಿ. ನಾನು ಜೀವದ್ರವ್ಯ ಇದ್ದೇನೆ ಅನ್ನೋದ ಮರೆತು ಹೋಗ್ತಿದ್ದೆ. ಯಾವಾಗ, ಎಷ್ಟು ಕಾಲದವರೆಗೆ? ಅರೆ ಆ ಅನುಭವ ಅವನದ್ದೇನು ಉತ್ಪನ್ನ ಆಗಿದೆ, ಏನು ತನ್ನ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ ಏನು ಶುರುವಾಗಿದೆ, ಅದರ ಸಾಧಿ ಅನಂತ ಕಾಲದವರೆಗೆ ನಡೀತಾ ಇರ್ತಿದೆ. ಜಗತ್ತಿನ ಪರಿವೆ ಅವನಿಗಿಲ್ಲ, ಬೇಕಿಲ್ಲ. ಜಗತ್ತಿನ ಆಗು ಹೋಗುಗಳಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಯಾರು ತಮ್ಮ ಕಾರ್ಯ ಮಾಡಿದರೋ
ಅವರಿಗೆ ಜಗತ್ತನ್ನ ತಗೊಂಡೇನು ಮಾಡೋದಿದ್ದೀರಿ? ಯಾರ ತಮ್ಮ ಕಾರ್ಯ ಮಾಡಲೇ ಇಲ್ಲವೋ ಅವರಿಗೆ ಜಗತ್ತು ಬೇಕು ಸ್ತುತಿ ಮಾಡೋರು ಬೇಕ್ರೆ, ಹೌದನ್ನವ್ರು ಬೇಕ್ರೆ. ಹೌದು ಅಥವಾ ಇಲ್ರಿ? ಮತ್ತೊಂದು ದೊಡ್ಡ ಸ್ತನ ಏನು? ಅವರು ನಮ್ಮನ್ನು ನಿಂದಿಸುವುದರಿಂದನೇ ನಾವು ಯಥಾರ್ಥ ಮಾರ್ಗದ ಮೇಲೆ ಇರ್ತೇವೆ. ಇದು ಒಂದು ದೊಡ್ಡ ಸ್ತನ ರೀ. ಅಂದ್ರೆ ನಮಗೆ ಬರೇ ಬೇಕ್ರೆ. ಏನು ಬೇಕು? ಪರ ಬೇಕು, ಸಂಯೋಗ ಬೇಕು, ಕರ್ಮ ಬೇಕು, ದೇಹ ಬೇಕು, ಸ್ತುತಿ ಬೇಕು, ಧನ ಬೇಕು, ಎಲ್ಲ ಬೇಕು. ಯಾರು ನಾನು ಜೀವದ್ರವ್ಯ ಇದ್ದೇನೆ ಅಂಥೇಳಿ ತನ್ನ ಶುದ್ಧ ಚೈತನ್ಯದ ಅನುಭವದೊಳಗ ಆಸ್ವಾದ ರೂಪದಿಂದ ಆನಂದಿಸ್ತಾ ಇದ್ದಾರೆ, ಕ್ರೀಡಿಸ್ತಾ ಇದ್ದಾರೆ, ಅವರಿಗೇನು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಏನಾದ್ರೂ ಅವರಿಗೆ ದುಃಖ ಇಲ್ಲ, ಯಾವುದೇ ಪ್ರಾಪ್ತಿಯಿಂದ ಲಾಭ ಇಲ್ಲ. ಪ್ರಾಪ್ತ ಆಗೋದರದ ಪ್ರಾಪ್ತದ ಪ್ರಾಪ್ತಿಯಾಗಿದೆ. ಯಾವುದು ಹಾನಿಕಾರಕ್ಕಿತ್ತೋ ಅದರದ್ದು ತ್ಯಾಗ ಆಗಿ ಹೋಗಿದೆ, ಪರಭಾವದ ತ್ಯಾಗ ಆಗಿದೆ, ಶುದ್ಧ ಚೈತನ್ಯದ ಅನುಭವದ ಗ್ರಹಣ ಆಗಿದೆ. ನಮಗೆ ಯಾವತ್ತೂ ಬೇಕು, ಏನರೇ ಬೇಕು. ಏನು ಇಲ್ಲದ ಅರೆ ಎಷ್ಟೆಲ್ಲ ನಮ್ಮ ಸಂಯೋಗದೊಳಗಿದ್ರೂ ಕೂಡ ಮತ್ತೇನರೇ ಬೇಕನ ಕೊರತೆನ. ಯಾಕೆ ಅಂತಂದ್ರೆ ಮೂರು ಲೋಕದ ಯಾವ ವೈಭವ, ಯಾವ ಪರಪದಾರ್ಥ ನಿನ್ನನ್ನು ತೃಪ್ತಪಡಿಸೋ ಸಾಧ್ಯ ಇಲ್ಲ. ಅಂಥ ಒಂದು ಮಹಾನ್ ತತ್ವ ನೀನಿದ್ದಿ. ಏನು ಕೊಟ್ಟರು ನಿನ್ನನ್ನು, ಏನು ಮಾಡಿದರೂ ನಿನ್ನನ್ನು ತೃಪ್ತಪಡಿಸೋ ಸಾಧ್ಯ ಇಲ್ಲ. ಅಂಥ ಅತೃಪ್ತ ಮತ್ತು ನಿನ್ನಲ್ಲೇ ನೀನು ಪರಮ ತೃಪ್ತ ಆಗುವಂಥ ವಸ್ತು ನೀನಿರುವೆ. ಆ ವಸ್ತು ಏನ? ಜೀವ. ಶಬ್ದದೊಳಗೆ ಏನಿದೆ? ಜೀವಿಸುವಂಥ ಜೀವ. ದ್ರವ್ಯದೊಳಗೆ ಏನಿದೆ? ಗುಣನಿಧಿ ಇದೆ, ಗುಣಗಳ ನಿಧಿ ಇದೆ. ನಿಧಿ ಯಾಕಂದ್ರೆ ಗುಣ ಇರುವಷ್ಟು ಇರ್ತವೆ, ಗುಣಗಳ ಪರ್ಯಾಯ ಯಾವಾಗೂ ಮುಗಿಯುವುದಿಲ್ಲ. ಗುಣನಿಧಿ, ಗುಣರತ್ನಾಕರ. ಅರೆ ಯಾವ ಪರದ್ರವ್ಯದ ಯಾವುದೂ ಪ್ರಕಾರದ ಅವಸ್ಥಾ ವಿಶೇಷದ ಅವಶ್ಯಕತೆ ಇವನಿಗಿಲ್ಲ. ಅಂಥ ಜೀವ. ಎರಡು ವಾಕ್ಯ ಅದು ಎಂಥವಾದವ್ರಿ. ಸಮ್ಯಕ್ ದೃಷ್ಟಿ ಜೀವ. ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪವಿರುವ ಏನ? ತನ್ನ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ ಮಾಡುತ್ತಾನೆ. ಆ ಕಾರಣದಿಂದ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನ ಅವು ನಾಶ ಮಾಡುವುದಿಲ್ಲ. ಆದ್ರೆ ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡುವುದಿಲ್ಲ. ತಾನು ಜೀವದ್ರವ್ಯದನು, ತನ್ನ ಸ್ವರೂಪ ಶುದ್ಧ ಚೈತನ್ಯ ಇದೆ, ಅದರ ಅನುಭವ ಯಾವ ರೀತಿ ಮಾಡ್ತಾನೋ ಆ ರೀತಿ ರಾಗದ್ವೇಷ ಮೋಹದ ಅನುಭವ ಮಾಡುವುದಿಲ್ಲ. ಕಾರಣ ಕೊಡ್ತಾರೆ. ಯಾಕೆ? ಅವು ಕರ್ಮದ ಉಪಾಧಿ ಪರದ್ರವ್ಯ ಅಂಚಳನ ಅಲ್ಲಿ ಪ್ರಾರಂಭದೊಳಗೆ ಹೇಳುವ ತನ್ನ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ. ಸ್ವಾದ ಬರ್ತಾ ಇದೆ. ಯಾವಾಗ? ನಾರಕೀಕೃತ ಸಂಕ್ಲೇಶ ಪರಿಣಾಮ ಘೋರ ದುಃಖದ ಸಮಯದೊಳಗ ಸ್ವಾದ ಬರ್ತಾ ಇದೆ. ಯಾವುದರದ? ಶುದ್ಧ ಚೈತನ್ಯದ. ಯಾರಿಗೆ? ಸಮ್ಯಕ್ ದೃಷ್ಟಿಗೆ. ಮಿಥ್ಯಾ ದೃಷ್ಟಿಗೆ ಏನಾಗ್ತಾ ಇದೆ? ಮಿಥ್ಯಾ ದೃಷ್ಟಿಗೆ ಬಾಹ್ಯದೊಳಗ ಅನುಕೂಲ ಪ್ರತಿಕೂಲವೆಂಬ ಭ್ರಾಂತಿಯಿಂದ ಆಕುಲ ವ್ಯಾಕುಲ ಕ್ಷುಬ್ಧ ಸಾಗರದ ಹಾಗೆ. ಸಾಗರನ ಎರಡೂ ಸಾಗರನ ಅವು ಶಾಂತಿಯ ಸಾಗರ, ಇವು ಕ್ಷುಬ್ಧ ಆಕುಲತೆ. ಸಾಗರದೊಳಗೆ ಎರಡು ಪ್ರಕಾರ ಇದೆ. ಒಂದು ಶಾಂತ ಗಂಭೀರ ಇದೆ. ಸಾಗರ ಎರಡಿಲ್ಲ, ಒಂದು ಸಾಗರದೊಳಗೆ ಒಂದು ಶಾಂತ ಗಂಭೀರ, ಒಂದು ಅಲ್ಲೋಲ. ಎಷ್ಟು ಸದ್ದಾಗ್ತಿದ್ದೀರಿ, ಎಷ್ಟು ದೂರದಿಂದ ಸಾಗರದ. ಆದ್ರೆ ಆ
ಸಾಗರ ಹೇಗಿದೆ? ಶಾಂತ ಗಂಭೀರ. ಯಾವ ಪ್ರಕಾರ ಸಾಗರದ ಅಲೆಗಳ ಆ ಕಸಕಡ್ಡಿಯನ್ನ ಹೊರಗೆ ತಂದು ಎಸಿತವೆ, ಆ ಪ್ರಕಾರ ತನ್ನ ಗರ್ಭದಲ್ಲಿರುವಂತಹ ರತ್ನಗಳನ್ನು ಹೊರಗೆ ತಂದು ಎಸಿತವೆ ಅಂದ್ರೆ ಅಲೆಗಳ. ಎಂಥ ಅದ್ಭುತ ಮಾತು! ಸಾಗರದ ಉಪಮಾ ಕೊಟ್ರನ ಅದರದ ವಿಚಾರ ಮಾಡಿದ್ರ ಪ್ರಮೋದ 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 ಆಗ್ತಿದೆ. ಆದ್ರೆ ನಮಗೆ ನಮ್ಮ ವಿಚಾರ ಮಾಡೋದಿಲ್ಲ. ಇದಕ್ಕೇನು ಮಾಡೋದ? ಇದು ಯಾಕೆ ಹೀಗಾಯ್ತು? ಹೀಗ್ಯಾಕೆ ಮಾತಾಡಿದ ತಮ್ಮ? ಹೀಗ್ಯಾಕೆ ಮಾತಾಡಿದ ಮಗ? ಹಾಗೆ ನಾನೇನು ಕೊರತೆ ಮಾಡಿದ್ದನು? ನನ್ನ ಬೆಳೆಸುವಿಕೆಯೊಳಗೆ ಪೋಷಣೆಯೊಳಗೆ ಏನು ತಪ್ಪಾಯಿತು? ಇದರದ್ದು ವಿಚಾರ. ಇದರ ವಿಚಾರದೊಳಗನ ಇವು ತನ್ನ 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 ಅಮೂಲ್ಯವಾದಂಥ ಕ್ಷಣಗಳನ್ನು ಆನಂದದ ಉಪಲಬ್ಧಿ ಸಹಜ ಮಾಡಿಕೊಳ್ಳುವ ಯೋಗ್ಯತೆ ಇರುವಂಥ ಕ್ಷಣಗಳನ್ನು ದುಃಖದ ಸಾಗರದೊಳಗೆ ಹಾಕಿ ವಿಚಾರ ಬರೇ ಅದೇ ಮಾಡ್ತೇವೆ ಅಥವಾ ಇರುತ್ತೆ. ಹೊರಗಿಟ್ಟದ್ದು ಯಾವುದೋ ಒಂದು ವಸ್ತು ಕಳವಾಗಿ ಹೋಯಿತು, ಅದರ ಬೆಲೆ ಬಹಳ ಇರಲಿಲ್ಲ, ಅದರ ಚಿಂತೆ ಎಷ್ಟೇ. ನಾ ಅವಾಗ ತರ್ಬೇಕನ್ನೋ ಒಳಗ ಇದು ಮಾಡ್ತಾ ಕೂತೀನಿ ನೋಡು, ಮಾಡ್ತೀನಿ. ಅವ್ರ ಫೋನ್ ಬಂತು ನೋಡು, ಮಾಡ್ತೀನಿ. ಎಷ್ಟ್ರಿ ಅಲ್ಲಿಗೆ ಮುಗಿಲಿಲ್ಲ ಅದು. ಎಷ್ಟು ಮಧ್ಯದೊಳಗೆ ಬಿಟ್ಟು ಬಿಟ್ಟು ಬೇರೆ ಕಾರ್ಯದಲ್ಲಿ ಇರುವ ವೇಳೆದೊಳಗೆ ಕೂಡ ಅದು ಬರ್ತಾನೆ ಇರ್ತೈತೆ. ಅಂದ್ರೆ ಅಷ್ಟು ಗಾಢ ಸಂಸ್ಕಾರ ಈ ಜೀವದ ಮೇಲೆ ಇದೆ. ಹೋಗ್ಲಿ ಬಿಡ, ಹೋಗೋದಿತ್ತು ಹೇಳ್ತೇವ್ರಿ. ಆದ್ರೆ ಅದು ಹೇಳೋದು ಕೂಡ ಆ ಒಳಗಿಂದ ಹೋಯ್ತು ಯಾಕ ಅನ್ನುವುದರದ ಸಲುವಾಗೇನೆ ಇದ್ದೀರಿ. ಹೌದು ಅಥವಾ ಇಲ್ಲ ಯೋಚನೆ ಮಾಡೋದ್ರೆ ನಮ್ಮ ಪ್ರವೃತ್ತಿ ಎಷ್ಟು ಪರದೊಳಗೆ ಹೂತು ಹೋಗಿದೆ ರೀ, ಹೂತು ಹೋಗಿದೆ. ಅದನ್ನ ಮೇಲೆತ್ತಿ ತೆಗೆಯೋದು ಕಠಿಣ. ಮೇಲೆತ್ತಿ ಹೇಗೆ ತೆಗೆಯೋದು? ಏನು ಹೇಳಿತ್ತು? ಇಲ್ಲಿ ತನಕ ತೆಗೆದ ಹೂಳಿದ್ದು ಇದೆ, ಮೇಲೆ ಯಾಕೆ ಬರೋದ್ರಿ? ಕೈ ಅದಾವ, ಕಾಲದಾವ, ಎಲ್ಲ ಅದಾವ್ರಿ. ಏನು ಇಲ್ಲ ಹೀಗೆ ಮಾತಿಲ್ಲ. ಆದ್ರೆ ತೆಗೆದ ಹೂಳಿದ್ದು ಇದೆ, ಹೂತ್ ಹಾಕಿದ್ದು ಇದೆ. ವಿಚಾರ ಮಾಡೋದು. ಅದೇನಿದೆ ನೋಡ್ರಿ, ಅಲ್ಲಿಂದ ಬರೋದ ಸಾಧ್ಯ ಇಲ್ಲ ನೋಡ್ರಿ. ಚಿಕ್ಕಲ್ ಇದೆ ಅಲ್ಲ, ದಲ್ದಲ್ ಅಂತಾರಲ್ಲ, ಅದ್ರೊಳಗಿಂದನೇ ಬರೋ ಸಾಧ್ಯ ಇದೆ. ಗಟ್ಟಿ ಪಾಷಾಣದೊಳಗು ಹೂತ್ ಹಾಕಿದ್ದು, ವಜ್ರದಂಥ ಪಾಷಾಣದೊಳಗೆ ಹೂತು ಹಾಕಿದ ನಂತರ ಬರುವುದಿಲ್ಲ. ಈ ಮಾತ್ರ ಸರಿ. ಆದ್ರೆ ಅಲ್ಲಿ ಅಳಗಾಡ್ತಿದೆ, ಅದರ ಬರ್ತಿದೆ ಅಂದ್ರೆ ಮೇಲೆ ತೋರಿಸ್ತಾರಲ್ಲ ಸಿನಿಮಾಗಳ್ದಾಗ, ಅದ ದಲ್ದಲ್ ಒಳಗ ಕೊಳಚೆ ಎಂಥದ್ದು ಇದೆ. ಆದ್ರೆ ನಾವಂತೂ ವಜ್ರದಂಥ ಭೂಮಿಯೊಳಗೆ ಹೂತ್ ಹೋಗಿದ್ದೇವೆ. ಮಿಥ್ಯಾತ್ವದ ಭೂಮಿ ವಜ್ರದಕ್ಕಿಂತ ಕಠೋರ ಇದೆ. ನೋಡೋದಷ್ಟ. ಅವ್ರು ಮೋಕ್ಷಕ್ಕೆ ಹೋದ್ರು, ಇವರು ದೀಕ್ಷಾ ತಗೊಂಡ್ರು. ಆಚಾರ್ಯರು ಹೀಗೆ ಹೇಳಿದಾರೋ ನೋಡೋದಷ್ಟ, ಕೇಳೋದಷ್ಟ. ಇದಿಷ್ಟು ಮೇಲಿದೆ. ಏನಿದೆ ಪರಿಸ್ಥಿತಿ? ಹೀಗೆ ಇದೆಯೋ ಅಥವಾ ಇದಕ್ಕಿಂತ ಬೇರೆ ಏನ್ರಿ ಇದೆ? ಆ ಮಿಥ್ಯಾತ್ವದ ತಗ್ಗದೊಳಗ ಹೂತು ಹೋಗಿರುವಂಥ, ಮಿಥ್ಯಾತ್ವದ ಹೊಂಡದೊಳಗ ಹೂತು ಹೋಗಿರುವಂಥ ಈ ಜೀವ ಆ ಮಿಥ್ಯಾತ್ವದಿಂದ ಮೇಲೆ ಬರುವುದು ಹೇಗ? ನಾನು ಜೀವದ್ರವಿದ್ದೇನೆ. ಜೀವನ್ನುವಂಥ ಶಬ್ದದ ವಿಚಾರ ಮಾಡ್ರಿ, ಜೀವತ್ವ ಶಕ್ತಿಯ ವಿಚಾರ ಮಾಡ್ರಿ, ವಿಶೇಷ ಗುಣ ಜ್ಞಾನದರ್ಶನ ವಿಚಾರ ಮಾಡ್ರಿ. ಅರೆ ಒಂದು ಜೀವ ಶಬ್ದದ ವಿಚಾರ ಮಾಡಿದ್ರ ಎಷ್ಟು ಗಂಭೀರವಾದಂಥ ಅರ್ಥ ಇದೆ ಅದರಲ್ಲಿ. ಮತ್ತು ದ್ರವ್ಯ, ಅರೆ ಅನಂತ ಗುಣಗಳಿಂದ, ಗುಣರೂಪದ ರತ್ನಗಳಿಂದ ಸದಾ ಕಾಲ ವಿದ್ಯಮಾನ ಇದ್ದೇನೆ. ಯಾವುದೂ 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 ಕಾರ್ಯದ ಸಲುವಾಗಿ ಅನ್ಯದ ಸಹಕಾರದ ಅವಶ್ಯಕತೆ ಇಲ್ಲ.
ಅವ್ನು ಹೂತು ಹೋದವ್ ಹೇಗೆ ಬರ್ತಾ ಹಾಗಾದ್ರ ಮೇಲೆ ಹೇಗೆ ಬರ್ತಾ? ಅವನ ಅಂತರಂಗದೊಳಗೆ ಏನಿದೆ ಸ್ವೀಕಾರ ಆಗ್ತಿದೆಯಲ್ಲ ಗೌರಣ್ಣವ್ರು, ಏನು? ನಾನು ಜೀವದ್ರವಿದ್ದೇನೆ, ವಿಶ್ವದ 6 ಜಾತಿಯ ಅನಂತ ದ್ರವ್ಯಗಳಲ್ಲಿ ನಾನು ಜೀವನಾಮದ ದ್ರವ್ಯ ಇದ್ದೇನೆ. ನಾನು ಜೀವನಾಮದ ದ್ರವ್ಯ ಇದ್ದೇನೆ. ನನ್ನಲ್ಲಿ ಅನಂತ ಗುಣಗಳಿದ್ದಾವೆ. ನನ್ನ ಪ್ರಯೋಜನಭೂತ ಕಾರ್ಯ ನಿರಂತರ ಆಗ್ತಾ ಇದೆ. ಎಷ್ಟು ತಿಳ್ಕೊಂಡ ಅಂತಂದ್ರ ಆ ತಿಳಿಯುವುದರಿಂದನ ಅದೇನು ಇದೆಯಲ್ಲ ಸುತ್ತಲೂ ಅದ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗ್ತಿದೆ, ಕರಗಿ ಹೋಗ್ತಿದೆ, ಕರಗಿ ಹೋಗ್ತಿದೆ, ನಿಸ್ಸತ್ವಾಗ್ತಿದೆ, ಹಾರಿ ಹೋಗ್ತಿದೆ. ರಜಕಣದ ರೂಪದಿಂದ, ಪರಮಾಣುವಿನ ರೂಪದಿಂದ, ಧೂಳಿನ ರೂಪದಿಂದ ಹಾರಿ ಹೋಗ್ತಿದೆ. ಇವ ಮೋಕ್ಷದವರೆಗೆ ಬೆಳೆದಲ್ಲೆಲ್ಲ ತಾನೆ. ಏನು ಪರದೊಳಗೆ ಮಾಡಬೇಕಾಗಿಲ್ಲ, ಪರದ ಕಡೆಗೆ ನೋಡ್ಬೇಕಾಗಿಲ್ಲ, ಬಾ ನನ್ನನ್ನು ಎತ್ತು ಅಂತ ಹೇಳಿ ಹೇಳಬೇಕಾಗಿಲ್ಲ, ವಿನಂತಿ ಮಾಡ್ಕೊಳ್ಬೇಕಾಗಿಲ್ಲ, ಗೋಗರೆಯಬೇಕಾಗಿಲ್ಲ ಯಾರಿಗೂ. ಯಾವ ದೇವಿ ದೇವತಾಕನೂ ಇಲ್ಲ, ಯಾವ ಇಂದ್ರನಿಗನೂ ಇಲ್ಲ. ಭಗವಂತರದಿಷ್ಟೆಲ್ಲ ಮಾಡಿದಿ, ನಂದೊಂದು ಸ್ವಲ್ಪ ಮಾಡು. ಭಗವಂತನಿಗೂ ಆ ಸಾಮರ್ಥ್ಯ ಇಲ್ಲ, ಭಗವಂತನನ್ನು ಕರೆಯುವ ಅವಶ್ಯಕತೆ ನನಗಿಲ್ಲ. ಬರೀ ನಾನು ಜೀವದ್ರವ್ಯ ಇದ್ದೇನೆ. ಇದು ಸಂಸ್ಕಾರ ಮಾಡಿದರ ಆ ವಜ್ರಕ್ಕಿಂತ ಸಾಮರ್ಥ್ಯ ನಿನ್ನಲ್ಲಿ. ಚೈತನ್ಯದ ಸಾಮರ್ಥ್ಯ ಎಷ್ಟಿದ್ದೀರಿ, ಜಡದ ಸಾಮರ್ಥ್ಯದ ಅನಂತ ಉಳಿತ ಇದ್ದೀರಿ. ಎಲ್ಲ ಕರಗಿ ಹೋಗ್ತಿದೆ. ಕರಗಿದ ನಂತರ ಕೂಡ ನೀ ಮೇಲೆ ಎದ್ದು ಬರಬೇಕಾಗಿಲ್ಲ, ಅದ ಧೂಳಿನ ಹಾಗೆ ಹಾರಿ ಹೋಗ್ತಿದೆ. ನೀ ನಿಸ್ಪೃಹ ಆಗ್ತೀಯ, ನೀ ಮೋಕ್ಷದವರೆಗೆ ಬೆಳೆದು ನಿಲ್ತಿ. 3 ಲೋಕದೊಳಗೆ ನಿನ್ನನ್ನು ಬಿಟ್ಟು ನಿನಗೆ ಯಾರೂ 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 ಕಾಣುವುದಿಲ್ಲ. ನೀನೇ ತ್ರಿಲೋಕ ವ್ಯಾಪ್ತಿ, ಸರ್ವವ್ಯಾಪ್ತಿ ಕಚಿದ್ರೂಪ. ಹೇಳಿದರಲ್ಲ ಆಚಾರ್ಯ ದೇವ ಅಮೃತ ಚಂದ್ರದೇವ, ಸರ್ವವ್ಯಾಪ್ತಿ ಕಚಿದ್ರೂಪ. ಎಲ್ಲ ಇಡೀ ಲೋಕದೊಳಗೆ ನೀ ವ್ಯಾಪಿಸಿ ಬಿಡ್ತೀಯಪ್ಪ. ಅದನ್ನು ಬಿಟ್ಟ ಇದನಂದ ಇದನಂದ ಇದನಂದ, ಇದ್ಯಾಕೀಗ ಇದ್ಯಾಕೀಗ, ಅವ್ಯಾಕೀಗ ಇವ್ಯಾಕೀಗ. ಅರೇ ಏನು ಕಮ್ಮಿ ಗಳಿಸಿರ್ತೇವೆ, ಕಷ್ಟಪಟ್ಟಿರ್ತೇವೆ ಮಕ್ಕಳ ಸಲುವಾಗಿ. ಅವರೇನು ಮಾಡ್ತಾರ್ರಿ, ಏನು ಮಾಡ್ತಾರೆ? ಅರೇ ಇದು ಸಂಸಾರದ ಸ್ವರೂಪ ಇದೆ, ಅವರ ಮೇಲೆ ದೋಷಾರೋಪಣೆ ಮಾಡುವ ಮಾತಿಲ್ಲ. ಸಂಸಾರದ ಸ್ವರೂಪ. ಎಷ್ಟೇ ಪ್ರೀತಿಯ ಜನಕ ಜನನಿಯರನ್ನ ಯಾವ ಪುತ್ರರ ಯಾವ ರೀತಿ ನೋಡ್ಕೊಂಡಿದ್ದಾರೆ, ಯಾವ ರೀತಿ ನೋಡ್ಕೊಂಡಿದ್ದಾರೆ, ಮತ್ತೆ ಯಾವ ರೀತಿ ಮರೆತು ಬಿಟ್ಟಿದ್ದಾರೆ. ವಿಚಾರ ಮಾಡೋದ್ರೆ ಇದು ಸಂಸಾರ ಇದೆ. ಅರೇ ನನ್ನನ್ನು ನಾನು ಮರ್ತಿದ್ದೇನೆ, ಇದು ನಮಗೆ ಮಹತ್ವ ಅನ್ನಿಸ್ತಿಲ್ಲ. ಅವರು ನಮ್ಮನ್ನು ಮರೆಯೋದು ಬಹಳ ಮಹತ್ವ ಅನ್ನಿಸ್ತಾ ಇದೆ. ಒಂಚೂರು ನೆನಪಿಲ್ಲ ಅವನಿಗೆ. ಅರೆ ನಿನ್ನ ನೆನಪ ಅನಂತ ಕಾಲದಿಂದ ನಿನಗೆ ಬರ್ತಾ ಇಲ್ಲ. ಇಂದ ತಿಳಿಸಿ ಕೊಡ್ತಾ ಇದ್ದಾರೆ ಜ್ಞಾನಿ ಗುರುಗಳ, ಸರ್ವಜ್ಞ ಭಗವಂತರ ಜಿನಶಾಸನ. ಓಹೋ ಇನ್ನು ಬಾತುಂಕಿ ಮುಜೆ ನಾನು ಚೈತನ್ಯ ಸ್ವರೂಪದ ಆತ್ಮ ಇದ್ದೇನೆ. ಜೀವದ್ರವ್ಯ, ಜೀವ 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 ನಿರಂತರ ಜೀವಿಸುವಂಥ ಪರನಿರಪೇಕ್ಷ ಜೀವರೇ. ಒಂದು ಜೀವದ ಜೀವನದ ಸಲುವಾಗಿ ಪುದ್ಗಲ ಬೇಕಾಗಿದೆ, ಇನ್ನೊಂದು ಜೀವ 10 ಜೀವ ಬೇಕಾಗಿದವ್ರೆ, ನಮಗೆ ಬೇಕಾಗಿದವ್ರೆ. ಕಡೆ ಪಕ್ಷ ವೀತರಾಗರ ಆಶ್ರಯ ಇರಬೇಕಲ್ಲ. ಅರೆ ಆಶ್ರಯ ತಗೊಳ್ಳೋ ಬುದ್ಧಿ ನಿನ್ನಲ್ಲಿ ಉತ್ಪನ್ನ ಆಗಲಿ, ರಾಗದ ಆಶ್ರಯ ಬಿಟ್ಟುಕೊಡುವಂಥ ಧೈರ್ಯ ನಿನ್ನಲ್ಲೇ ಬರಲಿ. ಆಗ ವೀತರಾಗ ಪ್ರಭುವಿನ ಆಶ್ರಯ ಇದೆ ಅನ್ನೋದು ವ್ಯವಹಾರ, ನಿನಗೆ ನಿನ್ನ ಆಶ್ರಯ. ಚತ್ತಾರಿ ಶರಣಂ ಎಲ್ಲಿದೆ ನಮ್ಮಲ್ಲಿ? ಬರೀ ನಾಲಿಗೆಯೊಳಗಿದೆ, ನಾಲಿಗೆ ತೊಲಿಗೆ ಅದು, ಮತ್ತು ಒಳಗೆಲ್ಲ ರಸದ ಇಚ್ಛೆನೂ ಇದೆ. ಅರ್ಹಂತೆ ಶರಣಂ. ಯಾವಾಗ ಅರ್ಹಂತರನ್ನ ಆಶ್ರಯ ಅಂತ ಹೇಳಿ ತಿಳ್ಕೊಂಡಿದ್ದೇವ್ರಿ? ಅರ್ಹಂತರ ಆಶ್ರಯಕ್ಕೆ ಯಾವಾಗ ಹೋಗಿದ್ದೇವ್ರಿ? ಯಾವಾಗ? ಒಳಗೆ ನೋಡ್ಕೊಳ್ಳೋದು, ಬುದ್ಧಿ ನೋಡ್ಕೊಳ್ಳೋದು, ಜ್ಞಾನ ನೋಡ್ಕೊಳ್ಳೋದು, ಶ್ರದ್ಧೆ ನೋಡ್ಕೊಳ್ಳೋದು, ಸನ್ನಿವೇಶ ನೋಡ್ಕೊಳ್ಳೋದು.
ಯಾವಾಗ ನಿಂದೇನು ನಡೆಯುವುದಿಲ್ಲ ಆಗ ಎಲ್ಲ ಭಗವಂತನ ಮೇಲೆ ಭಾರ ಹಾಕ, ಭಗವಂತನಿಗೆ ಸಮರ್ಪಣೆ ಮಾಡ. ಲೋಕದೊಳಗೆ ಉಕ್ತಿ ಇದೆ ರೀ, ಹಾಗೆ ಯಾವಾಗ ಮಾಡಿದ್ದೇವೇನಾ? ಮಾಡಿದ್ದೇವೇನ ಹೇಳಿ. ಲೋಕದ ಉಕ್ತಿ ಇದೆ, ನಿನ್ನ ಬುದ್ಧಿ ಯಾವಾಗ ನಡೆಯೋದಿಲ್ಲ, ನಿನ್ನ ವಿಚಾರ ಯಾವಾಗ ನಡೆಯೋದಿಲ್ಲ, ನಿಂದ ಯಾವುದು ಏನು ಮಾಡಿದ್ರೂ ನಿನ್ನ ಕಾರ್ಯ ಸಾಧಿಸೋದಿಲ್ಲ, ಅವಾಗ ಬಿಟ್ಟು ಬಿಡಿ ಭಗವಂತನ ಮೇಲೆ ಭಾರ. ಹಾಗೆ ಅರ್ಹಂತೆ ಶರಣಂ ಪವಜ್ಜಾಮಿ ಯಾವಾಗ ಮಾಡಿದೇವ್ ಹೇಳಿ. ಅವೇನು ಮಾಡ್ತಾ ಬಿಡ್ತಾ ಅದ್ ನಂತರ ರೀ. ಅವು ಮಾಡೋದು ಮೊದಲೇನು, ನಾವು ಮಾಡೋದು ಮೊದಲ್ರಿ. ಏನಿದೆ ಎಷ್ಟು ವಿಪರೀತ. ನಮ್ಗೆ ದೇವಶಾಸ್ತ್ರ ಗುರುವಿನ ಶ್ರದ್ಧೆನೂ ಇಲ್ಲ, ಬರೇ ನಾಟಕ ಇದೆ. ಸೋಗ್ ಏನಾದ್ರು ಇಲ್ಲಿ 2 ವಾಕ್ಯ. ಸಮ್ಯಕ್ ದೃಷ್ಟಿ ಜೀವನು ಪೂರ್ವೋಕ್ತ ಪ್ರಕಾರ ಅನಾದಿ ಕಾಲದಿಂದ ಎಷ್ಟು ಸರ್ವಜ್ಞರ ಆದರೂ, ಎಷ್ಟು ತೀರ್ಥಂಕರಾದರೂ, ಎಷ್ಟು ವಸ್ತು ಸ್ವರೂಪದ ಪ್ರತಿಪಾದಕರಾದರೂ ಅವರೆಲ್ಲ ಏನು ಹೇಳಿದ್ರು? ನೀ ಜೀವದ್ರವ್ಯ ಇದೆ ಅಂತ ಹೇಳಿ ಹೇಳ್ತಾರೆ. ಪೂರ್ವೋಕ್ತ ಪ್ರಕಾರದಿಂದ ಏನ್ ತಿಳ್ಕೊಂಡಿವ? ಜೀವದ್ರವ್ಯ ತಿಳ್ಕೊಳ್ಳೋದರ ಜೊತೆಯಾಗಿ ಅನುಭವ ಯಾವುದರದ್ದು ಮಾಡಿದ? ತನ್ನ ಶುದ್ಧ ಚೈತನ್ಯದ ಅನುಭವ ಮಾಡಿದ. ಹೇಗೆ ಮಾಡಿದ? ಆಸ್ವಾದ ರೂಪದಿಂದ, ಆಗಮದ ಶಬ್ದದಿಂದಲ್ಲ, ಗುರುವಿನ ಉಪದೇಶದಿಂದಲ್ಲ, ಪ್ರತ್ಯಕ್ಷ ಆಸ್ವಾದ ರೂಪದಿಂದ ಅನುಭವ ಮಾಡಿದ. ಗುರುವಿನ ಉಪದೇಶದಿಂದನೂ ಅನುಭವ ಆಗ್ತಿದೆ. ಹೇಗಾಗ್ತಿದೆ? ವಿಕಲ್ಪದ ಅನುಭವ ಆಗ್ತಿದೆ. ಆಸ್ವಾದ ರೂಪದ ಅನುಭವ ಆಗುವುದಿಲ್ಲ, ವಿಕಲ್ಪದ ಅನುಭವ ಆಗ್ತಿದೆ. ಗುರುಗಳು ಹೇಳಿದ್ದಾರೆ ಅನ್ನುವಂಥ ನಾನು ಜೀವದ್ರವ್ಯ ಇದ್ದೇನೆ ಅನ್ನುವಂಥ ವಿಕಲ್ಪ ಏನಿದೆಯಲ್ಲ, ಆ ವಿಕಲ್ಪದ ಅದರ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ ಮಾಡ್ತಾನೆ. ಯಾರ? ಸಮ್ಯಕ್ ದೃಷ್ಟಿ ಜೀವ. ತನ್ನ ಮತಿಕಲ್ಪನೆಯಿಂದ ಅಥವಾ ಹೇಗ್ರೆ ಪೂರ್ವೋಕ್ತ ಪ್ರಕಾರದಿಂದ. ಎಲ್ಲಿ ತಪ್ಪುತ್ತಾರೆ ಅಂದ್ರೆ ಜ್ಞಾನಿಗಳ ಸಮ್ಯಕ್ ದೃಷ್ಟಿ ಜೀವನು ಪೂರ್ವೋಕ್ತ ಪ್ರಕಾರದಿಂದ. ಅರೆ ಯಾರು ಹೇಳುವುದರಿಂದ ಯಾರದ್ದು ಕಲ್ಯಾಣ ಆಗಿ ಹೋಯ್ತೋ, ಅದರ ಸ್ವೀಕಾರ ಮಾಡಿದ್ರೋ, ಪರಂಪರೆ ನಡೆದಿದೆಯೋ ಅದೇ ಪ್ರಕಾರದಿಂದ ಇವ ತನ್ನನ್ನು ಜೀವದ್ರವ್ಯ ಅಂತ ಹೇಳಿ ಬರೀ ಜೀವದ್ರವ್ಯ ಅಂತ ಹೇಳಿ ಸ್ವೀಕಾರ ಮಾಡಲಿಲ್ಲ, ತನ್ನ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ ಮಾಡಿ. ಅದರ ಕಾರಣದಿಂದ ಏನಾಯಿತು? ಆ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮ ಏನದವ ಅವುಗಳನ್ನು ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡಲಿಲ್ಲ. ಹಾಗಾದ್ರೆ ಅನುಭವಂತೂ ಮಾಡಿದ. ಎಷ್ಟು ದುರ್ಬಲತೆ ಇದೆಯೋ, ಎಷ್ಟು ಆ ಶುದ್ಧ ಚೈತನ್ಯದೊಳಗನ ಲವಲೀನ ಆಗಿ ಉಳಿಯುವಂಥ ಪಾತ್ರತೆ ಎಲ್ಲಿಯವರೆಗೆ ಬರಲಿಲ್ಲವೋ ಅಲ್ಲಿಯವರೆಗೆ ಇವುಗಳದ್ದು ಅನುಭವ ಮಾಡ್ತಾ ಇದ್ದಾನೆ. ಆದರೆ ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವ ಮಾಡಿ. ಹಾಗಾದ್ರೆ ಹೇಗೆ ಮಾಡ್ತಾನೋ ಮುಂದೆ ಹೇಳ್ತಾರೆ. ಕರ್ಮಗಳ ಉದಯದ ಉಪಾಧಿ ಇದೆ ಎಂದು ಅನುಭವಿಸುತ್ತಾನೆ. ಕರ್ಮಗಳ ಉದಯದ ಉಪಾಧಿ ಇದೇನಿದೆ? ಇದೆಲ್ಲ ಕರ್ಮದ ಉದಯದ ಉಪಾಧಿ ಇದೆ ಅಂಥೇಳಿ ತಿಳಿಯುವುದೇನಿದೆಯಲ್ಲ ಅದರ ಅನುಭವ. ನೋಡ್ರಿ, ನಿನ್ನೆ ಒಂದು ಮಾತಿನ ಸ್ಪಷ್ಟೀಕರಣ ಮಾಡಿದ್ದಿತ್ತು. ಅಮೃತ ಚಂದ್ರಾಚಾರ್ಯ ಕಲಶಕಾರ ಎಲ್ಲೆಲ್ಲಿ ಜ್ಞಾನಿ ಅಂದರೋ ಅಲ್ಲೆಲ್ಲಿ ಟೀಕಾಕಾರ ಮಲ್ಲ ಪಾಂಡೆ ಸಮ್ಯಕ್ ದೃಷ್ಟಿ ಅಂತ. ಇನ್ನು ಎಲ್ಲೆಲ್ಲಿ ಜ್ಞಾನ ಇದೆಯೋ ಅಲ್ಲಲ್ಲಿ ಅನುಭವ ಅವಿನಾಭೂತವಾಗಿ ಇದೆ. ಜ್ಞಾನ ಯಾವುದಕ್ಕಂತಾರೋ? ಆತ್ಮನ ಜ್ಞಾನ ಯಾವುದಕ್ಕಂತಾರೋ? ಪರದ ಜ್ಞಾನ ಯಾವುದಕ್ಕಂತಾರ ಹೇಳ್ರಿ ಇವಾಗ? ಆತ್ಮನ ಜ್ಞಾನ ಯಾವುದಕ್ಕಂತಾರೋ? ಪರದ ಜ್ಞಾನ ಯಾವುದಕ್ಕಂತಾರೋ? ಆತ್ಮನ ಜ್ಞಾನ ಯಾವುದಕ್ಕಂತಾರೋ? ಪರದ ಜ್ಞಾನ ಯಾವುದಕ್ಕಂತಾರೋ? ಆತ್ಮನ ಜ್ಞಾನ ಅಂತೇಳಿ ಅನುಭೂತಿಗೆ ಅಂತಾರೆ. ಪರದ ಜ್ಞಾನ ಯಾವುದಕ್ಕಂತಾರೆ? ಪರ ಅಂಥೇಳಿ
ತಿಳಿದುಕೊಳ್ಳುವುದಕ್ಕೆ ಪರದ ಪರ ಅಂಥೇಳಿ ತಿಳ್ಕೊಳ್ಳೋದಿದೆ ರೀ. ಈ ಪರ ಉಪಾಧಿ ಇದೆ ಎಂದು ತಿಳಿಯುತ್ತಾನೆ, ಅನುಭವಿಸುತ್ತಾನೆ ಇದೆ ರೀ. ಇಲ್ಲಿ ಅನುಭವಿಸುತ್ತಾನೆ ಅದ ಅರ್ಥ ಏನ? ತಿಳಿಯುತ್ತಾನೆ. ಹಾಗಾದ್ರೆ ತಿಳಿಯುತ್ತಾನೆ ಯಾಕನ್ಲಿಲ್ಲ, ಅನುಭವಿಸುತ್ತಾನೆ ಯಾಕಂದ್ರು? ಆ ತಿಳಿಯುವುದರದ ಅನುಭವ ಮಾಡ್ತಾನೆ. ಇದನ್ನ ಆಸ್ವಾದ ರೂಪದಿಂದ ಅನುಭವ ಮಾಡ್ತಾನೆ ತನ್ನ ಶುದ್ಧ ಚೈತನ್ಯದ. ಅದನ್ನು ಕರ್ಮದ ಉಪಾಧಿ ಅಂತ ಹೇಳಿ ತಿಳಿಯುವುದರ ಅನುಭವ ಮಾಡ್ತಾನೆ. ಜ್ಞಾನಿಯ ಅಂತರಂಗದ ಸ್ವರೂಪವನ್ನು ತಿಳಿಯುವ ಪ್ರಯತ್ನ ನಾವು ಮಾಡಬಹುದಾಗಿದೆ. ಆ ಪ್ರಯತ್ನದಲ್ಲಿ ಯಶಸ್ವಿಯಾಗುವಂಥ ಯೋಗ್ಯತೆ ನಮ್ಮಲ್ಲೇ ಇದೆ. ಜ್ಞಾನಿಯ ಅಂತರಂಗವನ್ನು ತಿಳಿಯುವ ಪ್ರಯತ್ನ ನಾವು ಮಾಡಬೇಕಾಗಿದೆ. ಆ ಪ್ರಯತ್ನದೊಳಗೆ ಯಶಸ್ವಿಯಾಗುವ ಯೋಗ್ಯತೆ ನಮ್ದಿದೆ. ಅದರ ಹೆಸರನ್ನ ಏನಿದೆ? ಅದರ ಹೆಸರನ್ನ ಏನಿದೆ? ಸಂಜ್ಞೆ ಇದೆ. ಎಲ್ಲಿ ನೋಡ್ರಿ, ಜಾನನಹಾರ ಜನಾಯಿಛೆ, ಜನ್ನಾರೋ ಜನಾಯಿಛೆ, ಇದೇನು ಮಾತು ಹೇಳಿದರಲ್ಲ, ತಿಳಿಯುವಂಥವ ತಿಳಿದು ಬರ್ತಾ ಇದ್ದಾನೆ. ಇಷ್ಟು ಅರ್ಥ ಶಬ್ದದ ಅನುವಾದ ಇದೆ ಕನ್ನಡ. ತಿಳಿಯುವಂಥವ ತಿಳಿದು ಬರ್ತಾ ಇದ್ದಾನೆ. ಯಾರಿಗೆ? ಯಾವಾಗ? ಯಾರಿಗೆ? ಯಾವಾಗ? ಯಾವಾಗ ಇವು ತಿಳಿಯುವಂಥವಾಗ್ತಾನೋ ಆವಾಗ. ಯಾವಾಗ ಇವು ತಿಳಿಯುವಂಥವಾಗ್ತಾನೋ ಆವಾಗ. ಯಾವಾಗ ಇವು ಮಾಡುವಂಥವಾಗ್ತಾನೋ, ಯಾವಾಗ ಇವು ಭೋಗಿಸುವಂಥವಾಗ್ತಾನೋ ಆವಾಗಲ್ಲ. ಜಾಣಾರೋ ಜನ ಇಚ್ಛೆ. ಯಾರಿಗೆ? ಯಾವ ಜಾಣೋ ತಿಳಿಯುವಂಥವಾಗ್ತಾನೋ. ಅರೆ, ತಿಳಿಯುವಂಥವ ಹೇಗದಂದ್ರೆ ದೇಹ ರೂಪ ಇಲ್ಲ, ಕರ್ಮದ ಉಪಾಧಿ ರೂಪ ಇಲ್ಲ. ಯಾರ್ದಾದ್ರೂ ಜವಾಬ್ದಾರಿ ನಿರ್ವಹಿಸುವಂಥವಲ್ಲ, ಯಾರ ಮೇಲೆ ಆದರೂ ಜವಾಬ್ದಾರಿ ಹಾಕುವಂಥವ. ಅರೆ ಜಾಣಾರ ಯಾವ? ಜಾಣನಾರ್ ಅಂಥೇಳಿ ಅಂದ್ರಲ್ಲ. ಅರೆ ತಿಳಿಯುವಂಥವ ಆಗ್ಬೇಕು ನಾವು. ಬಹಳ ದೊಡ್ಡ ಮಾತಿದೆ ರೀ ಅದ. ತಿಳಿಯುವಂಥವ ನಾವು ಆಗ್ಬೇಕು. ಅರ್ಥಾತ್ ತಿಳಿಯುವಂಥವ ಆದ ನಂತರ ಅರೆ ಆ ಸಂಪದದೊಳಗೆ ಬಂದಿತ್ತಲ್ಲ, 3ನೇ 4ನೇ ಭಾಗದೊಳಗೆ ಏನು ಬಂದಿತ್ತು? ಸಮ್ಯಕ್ ದೃಷ್ಟಿಗೆ ಯಾವಾಗ ರಾಗದ ಉತ್ಪತ್ತಿ ಆಗ್ತಿದೆ, ಆಗ ದ್ರವ್ಯ ಬಂದು ಬಿಡ್ತಿದೆ ಅವನ ದೃಷ್ಟಿಯೊಳಗೆ. ಅವನಿಗೆ ಜಾಣಾರೋ ಜನ ಇಚ್ಛೆ. ಅವನು ಜಾಣನಾರಾಗಬೇಕು. ಅವ ಮನುಷ್ಯದ್ದ, ಅವ ಕರ್ಮದಿಂದ ಆವರಿಸಲ್ಪಟ್ಟವಿದ್ದ ಅಂತಂದ್ರ ಅವ ಜನ, ಅವ ತಿಳಿದು ಬರುತ್ತಿಲ್ಲ. ಏನಿದೆ ಆ ಬಾಲಗೋಪಾಲರದೆಲ್ಲ ಮಾತೇನು ಹೇಳಿದ್ರಲ್ಲ, ಅದು ಅವರು ಹೇಳಿದ್ದೆ. ಯಾರಿಗೆ ಜಾಣಾರ ಜನ ಇಚ್ಛೆ ಇದೆಯಲ್ಲ, ಅವ್ರು ಹೇಳಿದ್ದ ಮಾತಿದೆ. ಕುಂದರು ಹೇಳಿದ್ದ ಮಾತಿದೆ. ತಿಳಿಯುವಂಥವನನ್ನು ತಿಳಿ. ಅರೆ ಇದು ಸರ್ವಜ್ಞ ಪ್ರಭು ಹೇಳುವ ಮಾತಿದೆ ರೀ. ಇದೆಲ್ಲ ನಾವು ಹೇಳುವ ಮಾತಲ್ಲ, ನಾವು ಮಾಡುವ ಮಾತಿದೆ ರೀ. ಮಾಡೋದಿದೆ, ಮಾಡೋದು ಸ್ವಾಧೀನ ಇದೆ. ಏನು ಮಾಡೋದು? ಅಂತರ್ಮುಖ ಆಗೋದು. ನಾನು ಜ್ಞಾನ ಸ್ವರೂಪ ಇದ್ದೇನೆ ಅನ್ನೋದು, ನಾನು ಅರೂಪಿ ತತ್ವ ಇದ್ದೇನೆ ಅನ್ನೋದು, ನಾನು ಚೈತನ್ಯ ಮಾತ್ರ ಇದ್ದೇನೆ ಅನ್ನೋದು ಒಂದು ಕಡೆ ಉಳಿತು. ಆದರೆ ಆ ಪ್ರಕಾರ ಜ್ಞಾನದೊಳಗೆ ಬರೋದ್ರಿ, ಜ್ಞಾನದೊಳಗೆ ತಿಳಿಯೋದು ಕಷ್ಟದ ಮಾತಿದೆ ರೀ. ಅನ್ನೋದು ಬಹಳ ಸುಲಭ ಇದೆ. ಸುಲಭ ಏನಿದೆ? ಅದು ಪರದ್ರವ್ಯದ ಮಾತಿದೆ. ಸುಲಭ ಏನಿದೆ ರೀ? ಅದು ಪರದ್ರವ್ಯದ ಮಾತಿದೆ. ಪರದ್ರವ್ಯದ ಕಾರ್ಯವನ್ನ ನನ್ನಂಥೇಳಿ ತಿಳ್ಕೊಂಡು ನೀ ಏನಾಗ್ತಾ ಇದ್ದೆ? ನರ್ತಿಸ್ತಾ ಇದ್ದಿ. ನಿನ್ನೆ ಬಂತಲ್ಲ, ನಿನ್ನೇನು ಮೊನ್ನೆ ಬಂತು, ದಯೆ ಪಾಲಿಸು, ದಯೆ ಮಾಡ್ತೇನೋ ದಾನ ಮಾಡ್ತೇನೋ ಅಂತೇಳಿ
ಮೋಹದಿಂದ ಇವು ನರ್ತಿಸ್ತಾ ಇದ್ದಾನೆ. ಎಲ್ಲೆಲ್ಲಿ ಉಳಿದ ಕ್ಷೇತ್ರದೊಳಗಂತೂ ಇದೆ, ಧರ್ಮ ಕ್ಷೇತ್ರದೊಳಗೂ ಕೂಡ ದಾನ ಮಾಡುವುದರಿಂದ ಧರ್ಮ ಆಯಿತು, ದಯೆ ಮಾಡುವುದರಿಂದ ನರ್ತನೆ ಇದೆ ರೀ. ಇದ ನರ್ತನೆ ಬಹಳ ವಿಚಿತ್ರ ಮಾತಿದೆ. ರಾಗದ್ವೇಷ ಮೋಹ ಸಮ್ಯಕ್ ದೃಷ್ಟಿ ಜೀವನೂ ರಾಗದ್ವೇಷ ಮೋಹ ರೂಪ ಅಶುದ್ಧ ಪರಿಣಾಮಗಳನ್ನು ಎಲ್ಲಿದೆ? ಸಮ್ಯಕ್ ದೃಷ್ಟಿಯ ಕಾರ್ಯಲ್ಲಿದೆ ರೀ. ದೇಹದೊಳಗ ಕರ್ಮದೊಳಗ ಇದೆ ಏನ್ರಿ? ಭಗವಂತನ ಆಶ್ರಯದಿಂದ ಇದೆಯೇನ? ಮಂದಿರ ಕಟ್ಟೋದ್ರೊಳಗೆ ಇದೆಯೇನ? ಬೆಟ್ಟ ಹತ್ತೋದ್ರೊಳಗೆ ಇದೆಯೇನ? ಎಲ್ಲಿದೆ? ಸಮ್ಯಕ್ ದೃಷ್ಟಿಯ ಕಾರ್ಯ ಎಲ್ಲಿದೆ? ಇವು ಎರಡು ಏನ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪವಿರುವ ಶುದ್ಧ ಚೈತನ್ಯದ ಆಸ್ವಾದ ರೂಪದ ಅನುಭವ ಮಾಡುತ್ತಾನೆ. ಒಂದು. ಎರಡನೇದ ಆ ಕಾರಣದಿಂದ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳನ್ನ ಜೀವದ್ರವ್ಯದ ಸ್ವರೂಪದಾಗಿ ಅನುಭವ ಮಾಡುವುದಿಲ್ಲ, ಕರ್ಮದ ಉಪಾಧಿ ಇವೆ, ಈ ಪ್ರಕಾರ ಅನುಭವ ಮಾಡುತ್ತೆ. ಇದು ನಮ್ಗೆ ಎಷ್ಟು ತಿಳಿತಿದೆ, ನಮ್ಮಲ್ಲೇ ನಾವು ಪ್ರಯತ್ನ ಮಾಡೋದು.